ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವಂತ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 2023 ವಿಧಾನಸಭಾ ಚುನಾವಣೆ ಜನರ ಜೊತೆಯಲ್ಲೇ ಇದ್ದು ಸೋತೆ ಅನ್ಬಿಟ್ಟು ಕ್ಷೇತ್ರ ಬಿಟ್ಟಿರಲಿಲ್ಲ. 2018ರಲ್ಲಿ ಜನರ ಜೊತೆ ಇದ್ದು ಜನಾನುರಾಗಿ ಕೆಲಸ ಮಾಡ್ಕೊಂಡಿದ್ದಂಥ HK ಸುರೇಶ್ ಅವರನ್ನ BJPಯಿಂದ ಜನ ಆಯ್ಕೆ ಮಾಡಿದ್ರು. 2 ವರ್ಷ ಆಗೋಗಿದೆ. ಪಾಪ ಸರ್ಕಾರ ಅವ್ರದ್ದಿಲ್ಲ. ಅವ್ರನ್ನೇ ಕೇಳೋಣ ಬೇಲೂರು ಹೇಗಿದೆ, ಏನು ಎತ್ತ ಅಂತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಹೇಗಿದೆ ಬೇಲೂರು? ಬೇಲೂರು ತುಂಬ ಚೆನ್ನಾಗಿದೆ, ಶಾಂತಿಯುತವಾಗಿದೆ, ನೆಮ್ಮದಿಯಿಂದ ಇದೆ. ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದು ಬಿಟ್ರೆ ಉಳಿದಂಥ ಎಲ್ಲದನ್ನು ಸಹ ಸಮೃದ್ಧಿಯಾಗಿದೆ. ಕಳೆದ 2 ವರ್ಷದಿಂದ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂತ ಜನ ಹೇಳ್ತಿದ್ರು. ತುಂಬ ಜನರ ನಿರೀಕ್ಷೆ ಏನಿತ್ತು, ಬೇಲೂರು ವಿಶ್ವವಿಖ್ಯಾತ ಆಗಿರ್ತಕ್ಕಂಥದ್ದು. ಹೌದು. ಬೇಲೂರಿನ ಜನ ಸಮೃದ್ಧಿಯನ್ನು ಹೊಂದಿರತಕ್ಕಂಥವ್ರು, ಸಮೃದಯವನ್ನು ಹೊಂದಿರತಕ್ಕಂಥವ್ರು. ಅವರಿಗೆ ಶಾಂತಿ, ಪ್ರೀತಿ, ವಿಶ್ವಾಸ ಅಂತಕ್ಕಂಥದ್ದು ತುಂಬ ಅಗತ್ಯವಾಗಿರತಕ್ಕಂಥದ್ದು. ಹಾಗಾಗಿ ಕಳೆದ 2 ವರ್ಷದಿಂದ ಯಾವುದೇ ಒಂದು ಸಣ್ಣ ಸಮಸ್ಯೆಗಳಿಗೂ ಗೊಂದಲಕ್ಕೆ ಅವಕಾಶ ಕೊಡದಲ್ಲೇ ಶಾಂತಿಯಾದಂತಹ ಒಂದು ನೆಲೆ, ಶಾಂತಿ ಇದೆ. ವಿಶೇಷವಾಗಿ ಚೆನ್ನಕೇಶವನ ಆಶೀರ್ವಾದದಿಂದ ಅಭಿವೃದ್ಧಿ ಅಂತಕ್ಕಂಥದ್ದು, ಆಮೇಲೆ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇಡೀ ವಿಶ್ವದಿಂದ ಬರ್ತಾರೆ. ಹೌದು. ತುಂಬ ಭಕ್ತಾದಿಗಳಿದ್ದಾರೆ. ಆದರೆ ಬಂದಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸ್ಲಿಕ್ಕೆ ಎಲ್ಲೋ ಒಂದು ಕಡೆ ಸರ್ಕಾರಗಳು ವಿಫಲವಾಗಿದೆ ಅಂತಕ್ಕಂಥದ್ದು ನನಗೆ ತುಂಬ ದುಃಖಕರವಾದಂಥ ಒಂದು ಸಂಗತಿ ಆಗುತ್ತೆ. 2 ವಿಷಯನ ರೀಕಾಲ್ ಮಾಡಿ. ಒಂದು ರಿಸಲ್ಟು, ಇನ್ನೊಂದು ಫಸ್ಟ್ ಟೈಮ್ ವಿಧಾನಸೌಧಕ್ಕೊಳಗೆ ಹೋಗಿದ್ದು. ಆ ಒಂದು ಶಕ್ತಿ ಸೌಧದೊಳಗೆ ಹೇಗಿತ್ತು ಆ ಸಂದರ್ಭನ? ಆ ಟೈಮಲ್ಲಿ ಹೇಗೆ ನೆನೆಸ್ಕೊಂಡ್ರಿ ಜನರನ್ನ? ನಾನು ಪ್ರಥಮವಾಗಿ ವಿಧಾನಸೌಧಕ್ಕೆ ಪ್ರವೇಶ ಆದಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಕ್ಷೇತ್ರ ಪಾಲಕ ಚೆನ್ನಕೇಶವನ ಆಶೀರ್ವಾದವನ್ನು ಕೊಡ್ತಾ, ಕ್ಷೇತ್ರದ ಮತದಾರನ ಆಶೀರ್ವಾದವನ್ನು ಕೋರಿ ನಾನು ಆ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಬಹುಶಃ ನನಗೆ ಹೋದಂಥ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನ ಅಲ್ಲಿ ಮಾತಾಡಲಿಕ್ಕೆ, ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ, ಆಮೇಲೆ ನಮ್ಮ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿದೆ ಕ್ಷೇತ್ರದಲ್ಲಿ. ಕಾಡಾನೆಯಿಂದ ಹಿಡಿದು, ವಿದ್ಯುತ್ತಿಂದ ಹಿಡಿದು, ನೀರಾವರಿಯಿಂದ ಹಿಡಿದು, ಮೂಲಭೂತ ಸೌಕರ್ಯಗಳಿಂದ ಹಿಡಿದು, ರಸ್ತೆಗಳಿಂದ ಹಿಡಿದು ಅನೇಕ ಅಂದರೆ ಬಹುಶಃ 224 ಕ್ಷೇತ್ರಗಳಲ್ಲಿ ಇರಿದಂಥ ಸಮಸ್ಯೆಗಳು ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ. ಬೇಲೂರು ವಿಧಾನಸಭಾ ಕ್ಷೇತ್ರ ಮಲೆನಾಡು, ಅರೆಮಲೆನಾಡು, ಬಯಲು ಸೀಮೆಯನ್ನು ಹೊಂದಿರತಕ್ಕಂಥ ಕ್ಷೇತ್ರ. ವಿಭಿನ್ನವಾದಂತಹ ಒಂದು ಕ್ಷೇತ್ರ. ವೈವಿಧ್ಯತೆ ತುಂಬ ಇದೆ. ಒಂದು ಕಡೆ ರೈತಾಪಿ ವರ್ಗ 95% ಇದೆ, ಕಾಫಿ ಬೆಳೆಗಾರರಿದ್ದಾರೆ. ಒಂದು ಕಡೆ ತೆಂಗನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲ ವಿವಿಧವಾದಂಥ ಇದಿದೆ. ಬಟ್ ಆದರೆ ಅವಕಾಶ ನನಗೆ ಆ ಚೆನ್ನಕೇಶ್ವ ಮತ್ತು ಕ್ಷೇತ್ರದ ಜನ ಕೊಟ್ಟಂಥ ಅವಕಾಶನ ಪ್ರತಿ ಸದನದಲ್ಲಿ ಒಂದು ದಿವಸನೂ ಸಹ ಸದನವನ್ನು ಮಿಸ್ ಮಾಡದಲ್ಲೇ ಕ್ಷೇತ್ರದ ಜನರ ಪರವಾಗಿ ಪ್ರತಿ ದಿವಸ ಒಂದಲ್ಲ ಒಂದು ಕ್ವಶನ್ನ ಕೇಳುವುದರ ಮುಖಾಂತರ ಇವತ್ತು ಎಲ್ಲೋ ಒಂದು ಕಡೆ ಆ ಭಗವಂತನ ಆಶೀರ್ವಾದ, ಕ್ಷೇತ್ರದ ಜನತಾ ಆಶೀರ್ವಾದ ಧ್ವನಿಯಾಗಿ ಇರ್ತಕ್ಕಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಬೇಲೂರು ಅಂದರೆ ಶಿಲ್ಪಕಲೆಗಳ ತವರೂರು. ಬೇಲೂರು ಅಂದ ತಕ್ಷಣ ಶಾಂತಿಯ ಒಂದು ನೆಮ್ಮದಿಯ ಇದಿರ್ತಕ್ಕಂಥದ್ದು. ಬೇಲೂರಿಗೆ ಅದರದ್ದೇ ಆದಂಥ ವೈವಿಧ್ಯತೆಗಳಿದೆ. ಅದ್ರ ಜೊತೆಯಲ್ಲಿ ಅಲ್ಲಿ ಇವತ್ತು ರಾಷ್ಟ್ರ ವಿದೇಶದಿಂದ ಭಕ್ತಾದಿಗಳು ಬರ್ತಕ್ಕಂಥದ್ದಿದೆ. ಅಲ್ಲಿ ರಸ್ತೆ ತುಂಬ ಕಿರಿದಾದ ರಸ್ತೆಗಳು, ನಗರ ಮೂಲಭೂತ ಸೌಕರ್ಯವನ್ನು ಹೊಂದಿಲ್ಲ, ಅಭಿವೃದ್ಧಿನಲ್ಲಿ ಕುಂಠಿತ ಆಗಿದೆ. ಬಹುಶಃ 6 ಸದನಗಳು ನನಗೆ ಸಿಕ್ಕಂಥ ಸಂದರ್ಭದಲ್ಲಿ ಬೇಲೂರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಬೇಲೂರು ನಗರಕ್ಕೆ ಒಂದು ಒಳೆ ಬೀದಿ ರಸ್ತೆ ಅಂತಕ್ಕಂಥದ್ದು. ಬಹುಶಃ ಇವತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರು ಹಲವಾರು ಬಾರಿ ಅವ್ರನ್ನ ಸಂಪರ್ಕವನ್ನು ಮಾಡಿದ್ದೀನಿ. ಆ ಸಂಪರ್ಕದ ಫಲ ಚೆನ್ನಕೇಶವನ ಆಶೀರ್ವಾದ, ಬೇಲೂರು ಜನತೆ ಆಶೀರ್ವಾದ. ಇವತ್ತು 35 ಕೋಟಿ ಅನುದಾನವನ್ನು ಬಡ್ಜೆಟಲ್ಲಿ ಇಟ್ಟು
ಇವತ್ತು ಆ ರಸ್ತೆ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಇದಾಗಿದೆ. ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಬೇಕು. ಅದು ಈಗ ಎಷ್ಟು ಫೀಟ್ ಇದೆ ಅಥವಾ ಇನ್ನು ಎಷ್ಟು ಆಗುತ್ತೆ ಸರ್? ಅಲ್ಲಿರ್ತಕ್ಕಂಥದ್ದು ರಸ್ತೆನೇ ಇಲ್ಲ. ಹೌದು. ಹಿಂದೆ ಪುರಾತನ ಬೇಲೂರಿನ ಇತಿಹಾಸ ಕಳೆದ ನಿನ್ನೆಗೆ 10ನೇ ತಾರೀಕಿಗೆ 908 ವರ್ಷ ತುಂಬಿರ್ತಕ್ಕಂಥದ್ದು. ಏನ್ ಸರ್ ಲೆಕ್ಕಾಚಾರ ಹಿಂಗೆ ಇಟ್ಕೊಂಡಿದ್ದೀರಿ? ನಿನ್ನೆಗೆ ನೀವು ಬೇಕಾದ್ರೆ ಇತಿಹಾಸ ತಗೊಳ್ಳಿ ನೀವು. ನಿನ್ನೆಗೆ 908 ವರ್ಷವನ್ನ ಆಗಿರ್ತಕ್ಕಂಥದ್ದು ಚೆನ್ನಕೇಶವನ. ಇದು ಆ 908 ವರ್ಷ ನಮಗೆ ರಾಯಪುರ ಅಂತಕ್ಕಂಥ ಗಡಿ ಇದೆ. ಆ ರಾಯಪುರದ ಗಡಿನಲ್ಲಿ ನಿಂತ್ಕೊಂಡ್ರೆ ಚೆನ್ನಕೇಶ್ವರ ಸ್ವಾಮಿಯ ವಿಗ್ರಹ ಅಂದ್ರೆ ಮೇಲೆ ಇರ್ತಕ್ಕಂಥ ಕಳಸ ಕಾಣ್ತಕ್ಕಂಥದ್ದಿತ್ತು. ಅದನ್ನ ಹಿರಿಯರೆಲ್ಲ ಹೇಳ್ತಿದ್ರು. ಆದ್ರೆ ಆ ರಸ್ತೆ ಇಲ್ಲ. ಇವಾಗ 73 NH 73 ಅದ ಕಿರಿದಾಗಿದೆ. ರಸ್ತೆ ವೈಡನಿಂಗ್ ಮಾಡೋದಕ್ಕೆ ಅವಕಾಶಗಳು ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ರಸ್ತೆ ಬೇಕು ಅಂತಕ್ಕಂಥದ್ದು ಜನರ ನಿರೀಕ್ಷೆ. ಇವತ್ತು ಆ ನಿರೀಕ್ಷೆಗೆ ತಕ್ಕಂತೆ ಮಾನ್ಯ ಲೋಕೋಪಯೋಗಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾಗಿ ಬೇಲೂರಿನ ಬಗ್ಗೆ ಗಮನವನ್ನು ಕೊಟ್ಟು ನನ್ನ ಮನವಿಯನ್ನು ಸ್ವೀಕಾರ ಮಾಡಿ ಇವತ್ತು 35 ಕೋಟಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಇಡೀ ಬೇಲೂರು ಜನತೆ ಹರ್ಷದಲ್ಲಿ ಇವತ್ತಿದ್ದಾರೆ. ಯಾಕೆಂದ್ರೆ ಆ ರಸ್ತೆ ಬೇಕು. ಅದು 93 ಅಡಿ ಇರ್ತಕ್ಕಂಥ ರಸ್ತೆ. ಅದಿರ್ತಕ್ಕಂಥ 373 ನ್ಯಾಷನಲ್ ಹೈವೇ ಇಂದ ಹಿಡಿದು ದೇವಸ್ಥಾನದವರೆಗೂ ಇದೆ. ಹಾಗಾಗಿ ಇವತ್ತು ಅದೊಂದನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಮತ್ತೆ ಲೋಕೋಪಯೋಗಿ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದಲ್ಲದೆ ಬೇಲೂರು ಇತಿಹಾಸದಲ್ಲಿ ಯಾವೊಬ್ಬ ಶಾಸಕರು ಮಾಡಕ್ಕಾಗದಿರೋ ದೊಡ್ಡ ಕೆಲಸ ಕೈ ಹಾಕಿದ್ದೀರಾ, ಸಕ್ಸಸ್ ಆಗಿದೀವಿ. ಅದನ್ನ ಟೆಂಡರ್ ಮಾಡಿಸಿ ಸಾರ್ವಜನಿಕರಿಗೆ ಕಂಪ್ಲೀಟ್ ಮಾಡಿಬಿಟ್ಟಾಗ ಮಾತ್ರ ನಾವು ಸಕ್ಸಸ್. ಸಂಪೂರ್ಣವಾಗಿ ಈ ಅವಧಿನಲ್ಲಿ ಆಗ್ಬೇಕು, ಈ ವರ್ಷದಲ್ಲಿ ಆಗ್ಬೇಕು ಅಂತಕ್ಕಂಥದ್ದು. ಮೊನ್ನೆ ಟೆಕ್ನಿಕಲ್ ಟೀಮು ಬಂದಿತ್ತು. ಟೆಕ್ನಿಕಲ್ ಟೀಮ್ ನ ಡೆಪ್ಯೂಟ್ ಮಾಡಿದ್ರು. ಟೆಕ್ನಿಕಲ್ ಟೀಮ್ ಬಂದು ಎಲ್ಲದನ್ನು ಸರ್ವೆ ಮಾಡ್ಕೊಂಡು ರಾಜ್ಯದಿಂದ ಹೋಗಿದ್ದಾರೆ. ಇನ್ನೇನು ಟೆಕ್ನಿಕಲ್ ಅಪ್ರೂವಲ್ ತಗೊಂಡು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಟೆಂಡರ್ನ ಕರಿತಕ್ಕಂಥದ್ದಾಗತ್ತೆ. ಹಾಗಾಗಿ ಅದೊಂದು ತುಂಬಾ ಬಹುಮುಖ್ಯವಾಗಿರ್ತಕ್ಕಂಥ ಬೇಲೂರಿನ 2.5 ಲಕ್ಷ ಜನರ ಅದೊಂದು ಕೋರಿಕೆ ಇತ್ತು. ಆ ಕೋರಿಕೆ ಎಲ್ಲೋ ಒಂದು ಕಡೆ ಭಗವಂತ ಈಡೇರಿಸಿದ್ದೇನೆ ಅಂತಕ್ಕಂಥದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸರ್, ಶಾಸಕರಾಗದ್ ಕಷ್ಟನಾ ಅಥವಾ ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಶಾಸಕರ ಆಗೋದು ಸಹ ಕಷ್ಟ. ಶಾಸಕರ ಆದ್ಮೇಲೆ ಜನರಿಗೆ ತಕ್ಕಂತೆ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡ್ತಕ್ಕಂಥದ್ದು ಬಹು ಮುಖ್ಯ. ನಾವು ಶಾಸಕರಾಗಿದ್ದೀವಿ, ಎಲ್ಲ ವಿಧಾನಸೌಧಕ್ಕೆ ಹೋಗ್ತೀವಿ, ಬರೀ ಅಧಿಕಾರಿಗಳು ನೋಡ್ತೀವಿ ಅಂತಕ್ಕಂಥದ್ದಲ್ಲ. ಶಾಸಕ ಅಂತಕ್ಕಂಥ ಪದ ಅದು ಸೇವಕನಾಗಿ ಹೊರಹೊಮ್ಮಬೇಕು. ಕರೆಕ್ಟ್. ಅವಾಗ ಮಾತ್ರ ನಾವು ಜನತೆಗೆ ಕೊಡ್ತಕ್ಕಂಥ ಗೌರವ. ಜನನಾಯಕ ಅಲ್ಲ, ಜನ ಸೇವಕ ಅಂತಕ್ಕ ನನ್ನ ಯಾವುದೇ ಒಂದು ಇದ್ರಲ್ಲಿ ಹೋದ್ರೂ ಸಹ ನಾನೊಬ್ಬ ನಿಮ್ಮ ಸೇವಕ ಅಂತಕ್ಕಂಥದ್ದನ್ನೇ ಪ್ರಥಮವಾಗಿ ನಾನು ಮಾತಾಡ್ಕೊಂಡೆ ಪ್ರಾರಂಭ ಮಾಡ್ತಾರೆ. ಸೇವಕನಾಗಿ, ಶಾಸಕನಾಗಿ ಅಂತಕ್ಕಂಥ ಪದ ಎಲ್ಲೋ ಬಹುತೇಕ ಬಂದಿಲ್ಲ. ಸೇವಕನಾಗಿ, ಈ ಕ್ಷೇತ್ರದ ಸೇವಕನಾಗಿ ಅಂತಕ್ಕಂಥ ಪದನೇ ಉಪಯೋಗಿಸ್ಕೊಂಡು ಬಂದಿದ್ದೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.